ಸಣ್ಣ ವಿಷಯ ಹೇಳ್ತೀನಿ. ದೇವ್ರ ಪ್ರತ್ಯಕ್ಷ ಆದಂತೆ ಮನುಷ್ಯನ ಹತ್ರ. ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಮನುಷ್ಯನಿಗೆ ಕೇಳದಂತೆ, ನಿಂದು ಏನಪ್ಪ ಇಲ್ಲಿ ಅಂತ. ನಾನು ಹೇಳಿದೆ, ನಂದು ಮನೆ ಇದೆ, ನನ್ನ ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ಇದೆಲ್ಲ ನಂದೊಂದು ಏನೋ ಒಂದು ಬಿಸ್ನೆಸ್ ಇದೆ, ಅದೆಲ್ಲ ನಿಂದಲ್ಲಪ್ಪ, ಅವರೆಲ್ಲ ಇರೋವ್ರಿಗಷ್ಟೇ, ಹೋಗ್ಬಿಟ್ರೆ ಅವ್ರು ಯಾರೂ ನಿನ್ನೋರಲ್ಲ, ನಿಂದು ಅನ್ನೋದೇನು ಅಂತ. ನಂದು ಅನ್ನೋದು ನನ್ನ ಬಾಡಿ ಅಂದಂತೆ. ಬಾಡಿನೂ ನಿಂದಲ್ಲಪ್ಪ, ನೀನು ಸತ್ತರೆ ಅದನ್ನು ಊತ ಹಾಕ್ಬಿಡುತ್ತೆ, ನಿಂದು ಅನ್ನೋದೇನು, ಅಟ್ಲೀಸ್ಟ್ ನನ್ನ ಆತ್ಮ ಅಂದಂತೆ. ಆತ್ಮನೂ ನಿಂದಲ್ಲ, ಅದು ಪರಮಾತ್ಮಂದು. ನಿಂದು ಅನ್ನೋದೇನು. ಅವನಿಗೆ ಶಾಕ್ ಆಗೋದು, ನಂದು ಏನೂ ಇಲ್ವಾ ಹಂಗಾರೆ, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ಯಾಕೆ ಹುಟ್ಟಿಸಿದ್ಯಾ ಇಲ್ಲಿ ಅಂತ. ಅವಾಗ ದೇವ್ರು ಹೇಳೋದು, ಒಂದೊಂದು ಕ್ಷಣನೂ ನಿಂದಿದು, ನೀನು ಬದುಕ್ತಿರೋ ಒಂದೊಂದು ಕ್ಷಣಗಳಿದೆಯಲ್ಲ, ಒಂದೊಂದು ಮೊಮೆಂಟ್ ಇದೆಯಲ್ಲ, ಅದು ನಿಂದು, ಅದನ್ನು ಅನುಭವಿಸುವಂತ. ಅದು ಎಷ್ಟು ಸತ್ಯ ಅಂದರೆ ನಿಜವಾಗ್ಲೂ ನಾವು ಅದನ್ನೇ ಕಳ್ಕೊಳ್ಳೋದು ಆ್ಯಕ್ಚುಲಿ. ಯಾಕಂದರೆ ನಾವೆಲ್ಲೆಲ್ಲೋ ಏನೇನೋ ತಲೆ ಎಲ್ಲೆಲ್ಲೋ ಉಪಯೋಗಿಸ್ಕೊಂಡು ಆ ಒಂದೊಂದು ಬದುಕಿನ ಕ್ಷಣಗಳು ಕಳ್ಕೊತೀವಿ.